ಓಂ ಶಾಂತಿ. ಡೇಟ್ ಆಗಿದೆ 20 ಜೂನ್ 1973. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಲಗನ್ ಕಾ ಸಾಧನ್. ಲಗನ್ ಕಾ ಸಾಧನ್ ವಿಘನ್ ಅಂತ ಹೇಳ್ತಾರೆ ಬಾಬಾ. लगन का साधन विघन, वरदाता सर्व कल्याणकारी विघन विनाशक बाबा बोले. विघन विनाशक यारो? शिव बाबा. ಎಲ್ಲರ ಕಲ್ಯಾಣಕಾರಿ ಯಾರು? ಶಿವ ಬಾಬಾ. वरदाता यारो? शिव बाबा. वरदान भूमि से वरदाता द्वारा सर्व वरदानों को प्राप्त करके क्या तीव्र पुरुषार्थी बनते जा रहे हो? ವರದಾನ ಭೂಮಿಯಿಂದ ವರದಾತನ ಮುಖಾಂತರ ಸರ್ವ ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಂಡು ತೀವ್ರ ಪುರುಷಾರ್ಥ ಮಾಡ್ತಾ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಬಂತೆ ಜಾ ರಹೆ ಹೋ. पुरुषार्थ की चाल में जो परिवर्तन किया है वह अविनाशी किया है या अल्पकाल के लिए? पुरुषार्थ ಚಾಲ್ನಲ್ಲಿ ಪುರುಷಾರ್ಥ ಮಾಡುವುದರಲ್ಲಿ ಮಾಡ್ತಾ ಏನು ಪರಿವರ್ತನೆ ಆಗಬೇಕಾಗಿತ್ತೋ ಅದು ಅವಿನಾಶಿಯಾಗಿದೆಯೋ ಅಥವಾ ಅಲ್ಪ ಕಾಲದ್ದಾಗಿದೆಯೋ ಅಂತ ಕೇಳ್ತಾರೆ ಬಾಬಾ. ಪುರುಷಾರ್ಥ ಮಾಡಿ ಮಾಡಿ ನಮ್ಮ ಗುಣಗಳ ಪರಿವರ್ತನೆ ಅವಿನಾಶಿಯಾಗಿ ಪರಿವರ್ತನೆ ಮಾಡ್ಕೊಂಡಿದ್ದೀರೋ ಅಥವಾ ಒಂದು ದಿವಸ 2 ದಿವಸಕ್ಕೂ ಮತ್ತೆ ಹಂಗೆ ಇದ್ದಕ್ಕಿದ್ದಂಗೆ ಇದ್ದೀರೋ ಅಂತ ಕೇಳ್ತಾರೆ ಬಾಬಾ. कैसी भी कोई परिस्थिति आए, कैसे भी विघन हिलाने के लिए आ जाए, लेकिन जिसके साथ स्वयं आप सर्वशक्तिमान है उनके सामने वह विघन क्या है? ಅದಕ್ಕೆ ಬಾಬಾ ಹೇಳ್ತಿದ್ರು, लगन की साधन विघन, लगन का साधन विघन. ಪರಮಾತ್ಮನಲ್ಲಿ ನಾನು ಎಷ್ಟು ಲಗನ್ ಆಗಿದ್ದೀನಿ ಅನ್ನೋದು ಯಾರು ಹೇಳ್ತಾರೆ ಅಂದರೆ ವಿಘ್ನಗಳು ಹೇಳ್ತಾವಂತಾರೆ ಬಾಬಾ. ವಿಘ್ನ ಬರ್ಲಾರಾಗ ಎಲ್ಲರೂ ನೆನಪು ಮಾಡ್ತಾರೆ. ವಿಘ್ನ ಬಂದಾಗ ನೀನು ಹೆಂಗಿರ್ತೀಯ ಅದನ್ನು ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಿಘನ್ ಕ್ಯಾ ಹೇ? ಎಂಥದೇ ಪರಿಸ್ಥಿತಿ ಬರಲಿ, ಕೈಸೆ ಭೀ ವಿಘ್ನ ಹಿಲಾನೆ ಕೇಳಿ, ಎಂಥ ವಿಘ್ನ ಬಂದರೂ ನಮ್ಮನ್ನು ಅಲಗಾಡಿಸ್ಲಿ, ಬಾಬಾ ಹೇಳ್ತಾರೆ, ಲೇಕಿನ್ ಆದರೆ ಜಿಸ್ಕೆ ಸಾಥ್ ಯಾರ ಜೊತೆ ಯಾರಿದ್ದಾರೆ, ಸ್ವಯಂ ಬಾಪ್ ಸರ್ವಶಕ್ತಿಮಾನ್ ಹೇ. ಬಾನಿ ಬಾನಿ ನನ್ನ ಹತ್ರ ಯಾರಿದ್ದಾರೆ ನೋಡಿ ಅಂತ ಹೇಳ್ತೀರೇನೋ ಇಲ್ಲೋ? ನನ್ನ ಹತ್ರ ಯಾರಿದ್ದಾರೆ? ಹಾಂ, ಸಣ್ಣ ಮಕ್ಕಳು ಹೇಳ್ತಿರ್ತಾರೆ ನೋಡಿ, ಯಾರು ಹೊಡಿಲಿಕ್ಕೆ ನೀ ಬಂದರೆ ಬಾ, ನಮ್ಮಪ್ಪ ಅದಾರ, ನಮ್ಮಪ್ಪ ಅದಾರ ಅಂತವಲ್ಲ. ಅವರಪ್ಪ ಇದ್ರು ಓಕೇನು, 100 ಆನೆ ಬಲ ಶಕ್ತಿ ಬಂದಂಗೆ ಆಗ್ತದೆ ಅಲ್ಲ. ಅದಕ್ಕೆ ಇಲ್ಲಿನೂ ವಿಘ್ನ ಬಂದರೆ ನನ್ನ ಜೊತೆಗೆ ಯಾರಿದ್ದಾರೆ? ಸರ್ವಶಕ್ತಿಮಾನ್ ಶಿವ ಬಾಬಾ ಇದ್ದಾರೆ. ಉನ್ಕೆ ಸಾಮ್ನೆ, ಅವ್ರ ಎದುರುಗಡೆ ಏ ವಿಘ್ನ ಕ್ಯಾ ಹೇ? ಒಂದು ಹಾಡನೂ ಇದೆ, ಏನೋ ಅದ ನೆನಪು ಹಾಡ. ಬಾಬಾ ಹೇಳ್ತಾರೆ, उनके आगे विघन परिवर्तन हो क्या बन जाएंगे? बाबा ಹೇಳ್ತಾರೆ, सर्वशक्तिवान है उनके सामने विघन क्या है? उनके आगे विघन परिवर्तन हो. ಅದರ ಮುಂದೆ ವಿಘ್ನ ಏನಾಗಬೇಕು? ಸರ್ವಶಕ್ತಿಮಾನ್ ಶಿವಬಾಬನ ಎದುರುಗಡೆ ವಿಘ್ನನೇ ಏನಾಗಬೇಕು? ಪರಿವರ್ತನೆ ಆಗಬೇಕು. ಕ್ಯಾ ಬನ್ ಜಾಯಂಗೆ? ಪರಿವರ್ತನ್ ಹೋ ಕ್ಯಾ ಬನ್ ಜಾಯಂಗೆ? ಆಗ್ತಿರೇನು? ವಿಘನ್ ಲಗನ್ ಕಾ ಸಾಧನ್ ಬನ್ ಜಾಯಂಗೆ. ಈ ವಿಘ್ನ ಪರಮಾತ್ಮನ ಮೇಲಿನ ಲಗನಿಗೆ ಸಾಧನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಹರ್ಷಿತ್ ಹೋಂಗೇನಾ? ಖುಷಿ, ವಿಘ್ನ ಬಂದರೆ ಖುಷಿ ಆಗ್ತಿರೋ ಏನೋ ಮುರ್ಜಾಯಿಸ ಆಗ್ತಿರೋ ಅಂತ ಕೇಳ್ತಾರೆ ಬಾಬಾ. ಹರ್ಷಿತ್ ಹೋಂಗೇನಾ? ಖುಷಿ ಆಗ್ತದಲ್ಲ. यदि कोई भी परिस्थिति व व्यक्ति विघन लाने के निमित्त बनता है, ಯಾರಾದರೂ ವ್ಯಕ್ತಿ ಪರಿಸ್ಥಿತಿ ವಿಘ್ನದ ಪರಿಸ್ಥಿತಿಯನ್ನು ತಗೊಂಡು ಬರಲಿಕ್ಕೆ ನಿಮಿತ್ತ ಆಗ್ತಾರಂತಂದರೆ, तो उसके प्रति घृणा दृष्टि व्यर्थ संकल्पों की उत्पत्ति नहीं होनी चाहिए. ಅವ್ರ ಪ್ರತಿಯಾಗಿ ನಮಗೆ ಯಾರಾದರೂ ವಿಘ್ನ ಉಂಟು ಮಾಡ್ತಿರ್ತಾರೆ ಅಂತಂದರೆ ಅವ್ರ ಪ್ರತಿಯಾಗಿ घृणा दृष्टि व्यर्ಥ ಸಂಕಲ್ಪಗಳು ಉತ್ಪತ್ತಿ ಆಗೋ ಹಾಗಿಲ್ಲ. ಲೇಕಿನ್ ಉಸ್ಕೆ ಪ್ರತಿ ವಾಹ ವಾಹ ನಿಕ್ಲೆ, ಅವ್ರಿಗೇನಬೇಕು?
ವಾಹ ಆತ್ಮ ವಾಹ ಅಂತ ಹೇಳಬೇಕು. अगर यह दृष्टि रखो तो आप सभी की ಶ್ರೇಷ್ಠ ದೃಷ್ಟಿ ಹೋ ಜಾಯಿಗಿ. ನೀವು ಈ ಥರ ಅವ್ರು ಏನಾಗ್ತಾರೋ ಬಿಡ್ತಾರೋ ನಮಗೆ ಸಂಬಂಧ ಇಲ್ಲ, ನನ್ನ ದೃಷ್ಟಿ ಏನಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ, ನೀವು ಶ್ರೇಷ್ಠ ಆಗಿಬಿಡ್ತೀರಿ ಅಂತಾರೆ. ಅವ್ರು ಹೊಳ್ವಳ್ಳಿ ಮಾಡೋ ಲೆಕ್ಕ ನಮಗೇನು ಮಾಡೋದು, ಅವ್ರ ಹಿಸಾಬ್ ಕಿತಾಬ್, ಅವ್ರ ಕರ್ಮ, ಅವ್ರ ಸುತ್ತ, ಅವ್ರ ಪ್ರತಿ ನಮಗೇನಿರಬೇಕಾಗಿದೆ ಒಳ್ಳೆ. ಅದರಿಂದ ನಾನು ಶ್ರೇಷ್ಠ ಆಗ್ತೀನಿ. ಇಲ್ಲಿ ಬಂದಿದ್ದೆ ಅದಕ್ಕೆ ನಾನು ಶ್ರೇಷ್ಠ ಆಗೋಕ್ಕೋ ಇನ್ನೊಬ್ರನ್ನ ಶ್ರೇಷ್ಠ ಮಾಡೋಕ್ಕೋ. ಅವ್ರನ್ನೂ ಮಾಡಬೇಕು ಇಲ್ಲ ಅಂತಲ್ಲ, ಮೊದಲು ನಾನು ಶ್ರೇಷ್ಠ ಆಗಬೇಕು. ಆಟೋಮೆಟಿಕಲ್ ಆತ್ಮ ಏನು ಆಗಿಬಿಡುತ್ತೆ, ಸರಿದ್ಬಿಡ್ತದೆ. ಅದು ಎಷ್ಟು ದಿನ ತೊಂದರೆ ಕೊಡುತ್ತದೆ. ಬಾಬಾ ಹೇಳ್ತಾರೆ, अगर यह दृष्टि रखो तो आप सभी की श्रेष्ठ दृष्टि हो जाएगी, कोई कैसा भी हो, लेकिन अपनी दृष्टि और वृत्ति सदैव शुभ चिंतक की हो और कल्याण की भावना हो. ಬಾಬಾ ಹೇಳ್ತಾರೆ, ಆದರೆ ಅಪನಿ ದೃಷ್ಟಿ, ತಮ್ಮ ದೃಷ್ಟಿ ಯಾರು ಹೇಗೆ ಇರಲಿ, ತಮ್ಮ ದೃಷ್ಟಿ ವೃತ್ತಿ ಯಾವಾಗಲೂ ಏನಾಗಿರಬೇಕು, ಶುಭ ಚಿಂತಕ ಆಗಿರಬೇಕು. ಅವರು ಪ್ರತಿಯಾಗಿ ಕಲ್ಯಾಣ ಭಾವನಾನೇ ಇಡಬೇಕು. ಮತ್ತೇನು ಕಚಪಚ ಯೋಚನೆ ಮಾಡೋದಿಲ್ಲ ಆತ್ಮನ ಪ್ರತಿ. ಅದು ಏನು ಮಾಡಿದರೂ ಆತ್ಮನ ಪ್ರತಿ ಏನು ಮಾಡಬೇಕು, ನಾವು ಕಲ್ಯಾಣ ಭಾವನಾನೇ ಇಟ್ಕೋಬೇಕು. ಹರ್ ಬಾತ್ ಮೇ ಕಲ್ಯಾಣ ದಿಖಾಯಿ ದೇ, ಪ್ರತಿ ಮಾತಿನಲ್ಲೂ ಏನಿರಬೇಕು, ಕಲ್ಯಾಣನೇ ಕಾಣಿಸ್ಬೇಕು. ಕಲ್ಯಾಣಕಾರಿ ಬಾಪ್ ಕಿ ಸಂತಾನ್ ಕಲ್ಯಾಣಕಾರಿ ಹೋನ. ನಾವ್ಯಾರು ಮಕ್ಕಳು, ವಿಶ್ವ ಕಲ್ಯಾಣಕಾರಿ ಶಿವಬಾಬಾನ ಮಕ್ಕಳು ಅಂತಂದರೆ ನಾವು ಏನಾಗಬೇಕು, ಕಲ್ಯಾಣಕಾರಿನೇ ಇರಬೇಕು. ಕಲ್ಯಾಣಕಾರಿ बनने के बाद कोई भी अकल्याण की बात हो ही नहीं सकती. ನಾವೆಲ್ಲ ಕಲ್ಯಾಣಕಾರಿ ಆದಮೇಲೆ ಅಕಲ್ಯಾಣ ನಮಗೆಲ್ಲ ಆಗ್ತದೆ. ನಾವೇನು ಕೊಡ್ತೀವೋ ಅದು ನಮಗೆ ಸಿಕ್ಕೇ ಸಿಕ್ತು. ಯಹ ನಿಶ್ಚಯ ಅವ್ರ ಸ್ಮೃತಿ ಸ್ವರೂಪ ಹೋ ಜಾओ. ಇದ್ರ ಮೇಲೆ ನಿಮಗೇನಿರಬೇಕು, ನಿಶ್ಚಯ ಇರಬೇಕು, ಸ್ಮೃತಿ ಸ್ವರೂಪ ಆಗಬೇಕು. ಆಪ್ ಕಭಿ ಡಗಮಗ್ ನಹಿ ಸಕೆಂಗೆ. ಹೊಯ್ದಾಡಕ್ಕೆ ಹೋಗಬೇಡ. ಯಾರೇನೇ ಬರಲಿ, ಏನೇ ಅನ್ನಲಿ, ಏನೇ ಮಾತಾಡಲಿ, ನಮ್ಮ ಹಿಂದೆ ಅವ್ರು ಏನಾರ ಮಾಡಲಿ, ನಮಗೇನಾಗಬೇಕಾಗಿದೆ, ಶ್ರೇಷ್ಠ ಆಗಬೇಕಾಗಿದೆ. ಶ್ರೇಷ್ಠ ಆಗಬೇಕು ಅಂದರೆ ಪ್ರತಿಯೊಂದು ಆತ್ಮನ ಪ್ರತಿ ನಾವೇನಿಡಬೇಕಾಗಿದೆ, ಶುಭ. ಯಾಕಂದರೆ ಅವ್ರಿಗೆ ಶಕ್ತಿ ಇಲ್ಲ. ಶಕ್ತಿ ಕೊಡಬೇಕಾದವ್ರು ಯಾರು? ಮತ್ತು ನಾವೇ ಏನೇನಾದ್ರು ಮಾತಾಡಿದ್ರು ಅದನ್ನು ಹೇಳ್ತಾರೆ. ತಿಳ್ಕೋಬೇಕು. ಬಾಬಾ ಹೇಳ್ತಾರಲ್ಲ, ಪರಖನೆಗೆ ಶಕ್ತಿ ಅಂತ ಹೇಳಿದ್ರು ಬಾಬಾ. ಅವ್ರು ಏನೇನೋ ಮಾಡ್ತಾರ ಅಂತಂದಾಗ ಬುದ್ಧಿಗೇನು ಸಂಸ್ಕಾರ ಇದೆ ಅಂತಂದರೆ, ಇನ್ನೊಬ್ರದ್ದು ವೀಕ್ನೆಸ್ ನೋಡೋ ಸಂಸ್ಕಾರ ಇದೆ ನಮಗೆ. ಅದು ಹೋಗ್ತಿಲ್ಲ. ಓಕೆ, ನೋಡೋಣ, ಅದು ಸಂಸ್ಕಾರ ಐತಿ ನೋಡಿ ಏನು ಮಾಡಬೇಕು ಅಂತಂದರೆ, ಆ ಸಂಸ್ಕಾರ ನನ್ನೊಳಗೆ ಐತೇನು, ನನ್ನ ಹತ್ರ ಐತಿ ಅಂತಂದ್ರೆ ನನ್ನ ಚೇಂಜ್ ಮಾಡ್ಕೋಬೇಕು. ಇನ್ನೊಬ್ರದಂತೂ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನನ್ನ ಚೇಂಜ್ ಮಾಡ್ಕೊಳಕ್ಕೆ ಬರುತ್ತಿಲ್ಲ, ನಾನು ಚೇಂಜ್ ಮಾಡ್ಕೋಬೇಕು. ಒಂದು ವೇಳೆ ನನಗೆ ಅದು ಅಂಥದ್ದು ಇರಲಿಲ್ಲ ಅಂದರೆ ಏನಾಗಬೇಕು, ಖುಷಿ ಆಗಬೇಕು. ವಾ ಬಾಬಾ, ನಾನು ಎಷ್ಟು ಭಾಗ್ಯಶಾಲಿ, ಅಂಥ ಗುಣ ನನ್ನಲ್ಲಿ ಇಲ್ಲಲ್ಲ, ನಾ ಎಷ್ಟು ಭಾಗ್ಯಶಾಲಿ. ಆ ಆತ್ಮನೂ ಶ್ರೇಷ್ಠ ಆಗಲಿ. ಯಾವ ಥರ ನೋಡಿದ್ರೂ ಮೊದಲೇ ಮಾತು, ಕಮ್ಜೋರಿಗಳನ್ನು ನೋಡೋಂಗಿಲ್ಲ. ಇಲ್ಲ, ನೋಡೋದೇ ನಮ್ಮ ಸಂಸ್ಕಾರ ಆಗಿತ್ತಂದ್ರೂ ಕೂಡ ನೋಡಿ ಏನು ಮಾಡ್ಬೇಕು, ನಾವು ನನ್ನ ಕಡೆ ನೋಡ್ಬೇಕು, ನನ್ನ ಚೇಂಜ್ ಮಾಡ್ಬೇಕು. ಇದನ್ನು ಹೇಳ್ತಾರೆ ಬಾಬಾ. ಯಾಕಂದರೆ ಕೆಲವೊಂದು ಸಂಸ್ಕಾರಗಳು ಏನು ಮಾಡಿದ್ರು ಹೋಗೋದೇ ಇಲ್ಲ. ಅವು ಮತ್ತೆ ಏನು ಮಾಡ್ತೀವಿ ನಾವು, ಕಡೆಗೆ ಅವನಿಗೆ ಹೇಳ್ಬಿಡ್ರಿ, ನೋಡಪ್ಪ ಬಾಬಾ, ಆತ್ಮ ಇಷ್ಟೆಲ್ಲ ಮಾಡ್ತದೆ, ಮತ್ತಿನ ಹಂಗೆ ಇದೆ, ಶಕ್ತಿ ಕೊಡು, ಹಿಂಗಾರೆ ಹೇಳಬೇಕು. ಬಾಬಾ ಹೇಳ್ತಾರೆ, ನೀವೇನಿದ್ದೀರಾ, ಕಲ್ಯಾಣಕಾರಿಯಾಗಿದ್ದೀರಾ. कल्याणकारी बाप की संतान कल्याणकारी हो ना. कल्याणकारी बनने के बाद कोई भी अकल्याण की बात हो ही नहीं सकती. यह निश्चय और स्मृति स्वरूप हो जाओ तो आप कभी डगमग नहीं सकेंगे. जैसे कोई हरा या लाल चश्मा पहनता है, ಯಾರಾದರೂ ಹಸಿರು ಚಶ್ಮಾ, ಕೆಂಪು ಚಶ್ಮಾ, उसको सभी हरा अथवा लाल ही दिखाई पड़ता है. ಕೇಳ್ತಿರುವ ನೀವು ಕಮ್ಜೋರಿಗಳು ನೋಡ್ತೀರಿ ಅಂದರೆ ಏನರ್ಥ,
ನಿಮ್ಮಲ್ಲೇ ಏನೋ ಕಮ್ಜೋರಿಗಳಿದ್ದಾವೆ, ಅದಕ್ಕೆ ಮತ್ತೆ ನಾವು ಚೆಕ್ ಮಾಡ್ಕೊಂಡ್ಬಿಡ್ಬೇಕು ಆ ಕ್ಷಣನೇ, ಏನು ಮಾಡಾಕತ್ತೀನಿ ಅಂತೇಳಿ ಅದು ಹೇಳ್ತಾರೆ ಬಾಬಾ. वैसे आप लोगों के तीसरे नेत्र पर कल्याणकारी का चश्मा पड़ा है. ನಾವು ಯಾವ ಚಶ್ಮಾ ಹಾಕ್ಕೊಂಡಿವಿ? ಮೂರನೇ ಕಣ್ಣ, ಜ್ಞಾನದ ಕಣ್ಣನ್ನು ಹಾಕ್ಕೊಂಡಿದ್ದೀವಲ್ಲ. ಬಾಬಾ ಹೇಳ್ತಾರೆ तीसरा नेत्र है ही कल्याणकारी, उसमें अकल्याण दिखाई पड़े यह हो ही नहीं सकती. ಮೂರನೇ ಕಣ್ಣ ಯಾವುದು? ನಮ್ಮದು ಜ್ಞಾನದ ಕಣ್ಣ, ಕಲ್ಯಾಣಕಾರಿ ಕಣ್ಣ. ಹಂಗಿದ್ದಾಗ ನಾವು ಅಕಲ್ಯಾಣವನ್ನು ನೋಡೋದೇ ಇಲ್ಲಲ್ಲ. ಬಾಬಾ ಹೇಳ್ತಾರೆ ಉಸ್ಮೇ ಅಕಲ್ಯಾಣ ದಿಖಾಯಿ ಪಡೆ ಸಾಧ್ಯನೇ ಇಲ್ಲ. जिसको अज्ञानी लोग अकल्याण समझते हैं, लेकिन आपका उस अकल्याण में ही कल्याण समाया हुआ है. ಇನ್ನೊಂದು ಹೇಳ್ತಾರೆ ಬಾಬಾ, ಪರಿಸ್ಥಿತಿಗಳು ಎಲ್ಲ ಏನಿದಾವೆ ಈಗ ಹೊರಗಡೆ ನೋಡಿದಾಗ ಎಲ್ಲವೂ ಅಕಲ್ಯಾಣದ ಪರಿಸ್ಥಿತಿಗಳೇ ಇದ್ದಾವೆ. ಅವರೆಲ್ಲ ಏನು ಅಂತಾರೆ ಹೊರಗಿನವರೆಲ್ಲ? ಕೆಟ್ಟದಾಯಿತು, ಅಕಲ್ಯಾಣ ಆಯಿತು. ಆದರೆ ನಾವು ಅದರಲ್ಲಿನೂ ಏನು ನೋಡ್ತಾ ಇದ್ದೀವಿ? ಕಲ್ಯಾಣ ನೋಡ್ತಾ ಇದ್ದೀವಿ. ಅದನ್ನು ಹೇಳ್ತಾರೆ ಬಾಬಾ. जिसको अज्ञानी लोग अकल्याण समझते हैं, लेकिन आपका उस अकल्याण में ही कल्याण समाया हुआ है. जैसे लोग विनाश को अकल्याण समझते हैं, ಅವರೆಲ್ಲ ವಿಶ್ವದ ವಿನಾಶ, ಯುದ್ಧ ಅವೆಲ್ಲ ಏನಂತ ಹೇಳ್ತಾರೆ? ಅಕಲ್ಯಾಣ ಅಂತ ಹೇಳ್ತಾರೆ. ನಾವೇನಂತ ಹೇಳ್ತೀವಿ? ಲೇಕಿನ್ आप समझते हो कि इससे ही गति सद्गति के गेट्स खोलेंगे. ಈ ವಿನಾಶದಿಂದನೇ ಏನಾಗೋದಿದೆ? ಗತಿ ಸದ್ಗತಿಯ ಬಾಗಿಲು ತೆರೆಯೋದಿದೆ. तो कोई भी बात सामने आती है, सभी में कल्याण भरा हुआ है. ಎಂಥದೇ ಮಾತು ಬಂದರೂ ಕೂಡ ಅದರಲ್ಲಿ ಏನಿದೆ? ಕಲ್ಯಾಣ ತುಂಬಿಕೊಂಡಿದೆ. ಐಸೆ ನಿಶ್ಚಯ ಬುದ್ಧಿ ಹೋಕರ್ ಚಲೋ ತೋ, ಈ ಥರ ನಿಶ್ಚಯ ಬುದ್ಧಿಯಿಂದ ಹೋದರೆ ತೋ ಕ್ಯಾ ಪ್ರಾಪ್ತಿ ಹೋಗಿ, ಪ್ರಾಪ್ತಿ ಆಗ್ತಿದಲ್ಲ ನಿಮಗೆ. ಏಕರಸ್ ಅವಸ್ಥಾ ಹೋ ಜಾಯೇಗಿ. ಎಲ್ಲದರಲ್ಲೂ ಕಲ್ಯಾಣ ನೋಡ್ತಾ ಹೋದ್ವಿ ಅಂತಂದರೆ ನಮ್ಮ ಸ್ಥಿತಿ ಏನಾಗ್ತದೆ ಅಂತ ಹೇಳ್ತಾರೆ ಬಾಬಾ? ಏಕರಸ್ ಸ್ಥಿತಿ ಆಗ್ತದೆ. किसी भी बात में रुकना नहीं चाहिए. ಯಾವ ಮಾತಿನಲ್ಲೂ ನಿಲ್ಲೋ ಆಗೋದಿಲ್ಲ. जो रुकते हैं वे कमज़ोर होते हैं. ಯಾರು ನಿಲ್ತೀರಿ ಅಂತಂದರೆ ಏನರ್ಥ? ಮಹಾವೀರ್ ಕಭಿ ನಹಿ ರೂಕ್ತೆ. ಮಹಾವೀರ ಎಂದೂ ನಿಲ್ಲೋದಿಲ್ಲ, ಹಾಗೆ ಪ್ರಯತ್ನ ಮಾಡೇ ಮಾಡ್ತಾರೆ. ಐಸೆ ನಹಿ ವಿಘ್ನ ಆಯೆ ಅವ್ರು ರುಕ್ ಜಾಯ್. ವಿಘ್ನ ಬಂತು ಗಪ್ ಅಂತ ಸುಮ್ಮನೆ ನಿಲ್ಲಕ್ಕಾಗ್ತದೆ? ಇಲ್ಲ, ಎಲ್ಲವನ್ನ ದಾಟ್ಕೊಂಡು ಏನು ಮಾಡಬೇಕಾಗ್ತದೆ? ನಾವು ಹೋಗಲೇಬೇಕಾಗ್ತದೆ. ಅಚ್ಚಾ, ಇಸ್ ಮುರಳಿ ಕಾ ಸಾರ್ ಸಣ್ಣದಿದ್ರು ಸ್ಟ್ರಾಂಗ್. ಲಗನ್ ಕಾ ಸಾಧನ್ ವಿಘನ್ ಅಂತ ಹೇಳ್ತಾರೆ ಬಾಬು. ವಿಘ್ನ ಬಂತು ಅಂತಂದರೆ ಹೆದರೋ ಹಾಗಿಲ್ಲ. ಅದು ಪರಮಾತ್ಮನ ಕಡೆ ಪ್ರೀತಿ, ಪರಮಾತ್ಮನ ಕಡೆ ಬುದ್ಧಿ ಹೋಗುವಂಗೆ ಮಾಡ್ತದೆ. ಯಾವುದು? ವಿಘನ್. ಅದಕ್ಕೆ ಹೇಳ್ತಾರೆ ಬಾಬಾ, बाबा कहते कि यदि कोई भी परिस्थिति या व्यक्ति विघन लाने के निमित्त बनता है, ಹೇಳಿದ್ರಲ್ಲ ಬಾಬಾ ಹೇಳ್ತಾರೆ ಯಾರಾದರೂ ಪರಿಸ್ಥಿತಿ ಅಥವಾ ವಿಘ್ನ ಹಾಕೋಕ್ಕೆ ನಿಮಿತ್ತ ಆಗ್ತಾರಂತಂದರೆ तो उसके प्रति ಅವ್ರ ಪ್ರತಿ ಏನಿರಬಾರ್ದು ಅಂತ ಹೇಳಿದ್ರು ಬಾಬಾ? ಘೃಣಾದೃಷ್ಟಿ ನ ಹೋ. ಅವ್ರ ಮೇಲೆ ಘೃಣಾದೃಷ್ಟಿ ಇಟ್ಕೊಳ್ಬಾರ್ದು. ಇದು ಯಾರು ಹೇಳಿಕತ್ತಾರ? ಬಾಬಾ ಹೇಳಿಕತ್ತಾರಂದ್ರೆ ಅದು ಖರೆ ಇರ್ತದೋ ಇಲ್ವೋ? ಮತ್ತು ನಮ್ದೇನು ಮಿಕ್ಸ್ ಮಾಡೋಂಗಿಲ್ಲ, ಹಂಗ್ರಿ ಹಿಂಗ್ರಿ ಅಂತೇನು ಅನ್ನಂಗಿಲ್ಲ. निमित्त बनता है तो उसके प्रति घृणा दृष्टि न हो, व्यर्थ संकल्पों की उत्पत्ति न होनी चाहिए. और प्रतियागी व्यर्थ संकल्प ಹೋಗಕೂಡ್ದು. उसके प्रति ವಾಹ ನಿಕ್ಲೆ. ಏನು ಭಾರಿ ಇದಾವಪ್ಪ ಆತ್ಮಗಳು ಅಂತ ಹೇಳ್ಬೇಕಂತಾರೆ ಬಾಬಾ. ಕ್ಯೋಂಕಿ ಉಸಿ ವಿಘ್ನ ಸೆ ತುಮಾರಿ ಲಗನ್ ಬಢೇಗಿ. ಯಾಕೆ ವಾಹ ಅನ್ಬೇಕಂತಾರೆ ಬಾಬಾ? ಅವರು ವಿಘ್ನ ಹಾಕಿದ್ದಕ್ಕೆ ನಿಮ್ಮ ಸ್ಥಿತಿ ಏನಾಗ್ಲಿಕ್ಕತ್ತದ? ಶ್ರೇಷ್ಠ ಆಗ್ಲಿಕ್ಕತ್ತದ. ಜೈಸೆ ಕೋಯಿ ಹರಾ ಯಾ ಲಾಲ್ ಭರಾ ಚಶ್ಮಾ ಪೇನ್ತಾ ಹೇ. ಯಾರಾದರೂ ಹಸಿರು ಮತ್ತು ಕೆಂಪು ಚಶ್ಮಾ ಹಾಕ್ಕೊತಾರೋ
तो उसको सब कुछ वैसा ही दिखाई पड़ता है. ಹಸಿರು ಹಾಕೊಂಡ್ರೆ ಹಸಿರೇ ಕಾಣಿಸುತ್ತೆ, ಕೆಂಪು ಹಾಕೊಂಡ್ರೆ ಕೆಂಪೇ ಕಾಣಿಸುತ್ತೆ. तो उसको सब कुछ वैसा ही दिखाई पड़ता है. वैसे ही आप लोगों के तीसरे नेत्र पर भी कल्याणकारी का चश्मा पड़ा है. ಮೂರನೇ ಕಣ್ಣಲ್ಲಿ ಎಂಥ ಚಸ್ಮಾ ಇದೆ? ಕಲ್ಯಾಣಕಾರಿ ಚಸ್ಮಾ ಹಾಕ್ಕೊಂಡಿದ್ದೀರಿ ಅಂತಂದರೆ ನಿಮಗೇನು ಕಾಣಿಸ್ಬೇಕು? ಎಲ್ಲವೂ ಕಲ್ಯಾಣನೇ ಕಾಣಿಸ್ಬೇಕು, ಬೇರೆ ಏನೂ ಕಾಣಿಸಂಗಿಲ್ಲ. ಭಲೆ ಅದು ಆ ಟೈಮಿಗೆ ಏನು ಅನ್ನಿಸ್ಬೋದು? ಕಲ್ಯಾಣ ಅನ್ನಿಸ್ಬೋದು, ಆದರೆ ಅದರ ಹಿಂದೆ ಏನಿದೆ? ಕಲ್ಯಾಣ. ಇವತ್ತು ಯಾವ ಚಸ್ಮಾ ಹಾಕ್ಕೊಂಡು ಅಡ್ಡಾಡ್ದು? ಇವತ್ತೊಂದು ಚಸ್ಮಾ ಕೊಟ್ಟರು. ಎಂಥ ಚಸ್ಮಾ ಇದು? ಕಲ್ಯಾಣಕಾರಿ ಚಸ್ಮಾ. ಇದರಲ್ಲಿ ಏನು ನೋಡಬೇಕು? ಕಲ್ಯಾಣನೇ ನೋಡಬೇಕು. तीसरा नेत्र है ही कल्याणकारी, उसमें अकल्याण हो ही नहीं सकता. हर बात में तुम्हारा कल्याण ही है. ಪ್ರತಿಯೊಂದರಲ್ಲೂ ನಿನ್ನ ಕಲ್ಯಾಣನೇ ಇದೆ ಅಂತ ಅನ್ಕೋ ಅಂತಾರೆ ಬಾಬಾ. ಏನು ನಡೀತಿದ್ರು ಅದು ಯಾರ ಸಲುವಾಗಿ? ನಿನ್ನ ಕಲ್ಯಾಣಾರ್ಥವಾಗಿ ನಡೀತದೆ. ಅಗರ್ ಯಹ ಬಾತ್ ಹರೇಕಿ ಬುದ್ಧಿ ಮೇ ರಹೆ, ಈ ಮಾತು ಎಲ್ಲರ ಬುದ್ಧಿನಲ್ಲಿ ಇದ್ದರೆ तो सभी की ಎಲ್ಲರದ್ದು ಏಕರಸ್ ಅವಸ್ಥಾ ಹೋ ಜಾಯೇಗಿ, ಎಲ್ಲರದ್ದು ಏಕರಸ್ ಅವಸ್ಥಾ ಆಗೇ ಆಗ್ತದೆ. ಇವತ್ತೇನು ಹೇಳಿದ್ರು ಬಾಬಾ? ಒಂದು ವಿಘ್ನ ಅನ್ನೋದು ಲಗನ್ನಿನ ಸಾಧನ. ಲಗನ್ನಿನ ಸಾಧನ ಅಂದ್ರೇನು? ಪರಮಾತ್ಮನ ನೆನಪು ಮಾಡೋ ಸಾಧನ ಯಾವುದು? ವಿಘ್ನ. ಇನ್ನೊಂದು ಹೇಳಿದರು ಕಲ್ಯಾಣಕಾರಿ ಚಶ್ಮಾ ಹಾಕೊಳ್ಳಿ ಅಂತ. ಇವತ್ತು ಎರಡು ಸೋಮಾನ. ಇವತ್ತು ಛ. ಓಂ ಶಾಂತಿ.